ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಒಂದು ನಿಜನ ಸುಳ್ಳ ಅಂತ ನಾವು ನೋಡಬೇಕಾಗಿದೆ, ಖಂಡಿತವಾಗ್ಲೂ ಖಚಿತಪಡಿಸ್ಕೊಳ್ಬೇಕಾಗಿದೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ಅದೇನಪ್ಪ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಫಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಒಂದಕ್ಕಿಂತ ಹೆಚ್ಚು ಖಾತೆ ನೀವು ಹೊಂದಿದ್ದೀರಾ, ಹಾಗಿದ್ರೆ ನಿಮಗೆ ಬೀಳುತ್ತೆ 10,000 ದಂಡ. ಏನಿದು ಸುದ್ದಿ, ನಿಜಾನ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಡಬಲ್ ಬ್ಯಾಂಕ್ ಅಕೌಂಟ್ 10,000 ದಂಡ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಗೂ ಕೆಲ ಸುದ್ದಿವಾಹಿನಿಗಳಲ್ಲಿ ಹರಡುತ್ತಿರುವ ಸುದ್ದಿಯ ಪ್ರಕಾರ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ 2 ಅಥವಾ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದರೆ 10,000 ದಂಡ ವಿಧಿಸಲಾಗುತ್ತೆ ಎಂಬ ಮಾತು ಭಾರೀ ಚರ್ಚೆಗೆ ಕಾರಣವಾಗಿದೆ. ಆದರೆ ಈ ವಿಷಯದ ಹಿಂದಿನ ನಿಜವಾದ ಅರ್ಥ ಮತ್ತು RBI ಭಾರತೀಯ ರಿಸರ್ವ್ ಬ್ಯಾಂಕ್ ಹೊರತಂದಿರುವ ಅಸ್ತಿತ್ವದಲ್ಲಿರುವ ನಿಯಮಗಳ ಕುರಿತು ಸ್ಪಷ್ಟ ತಿಳುವಳಿಕೆ ಅಗತ್ಯವಿದೆ. ಸೊ ಓರ್ವ ವ್ಯಕ್ತಿಗೆ ಬಹು ಖಾತೆ ಇರುವುದು ಅಕ್ರಮವೇ ಎಂಬುದರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಸೊ ಒಬ್ಬ ಗ್ರಾಹಕನಿಗೆ ವಿವಿಧ ಉದ್ದೇಶಗಳಿಗಾಗಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿರ್ಬೋದು. ಸೇವಿಂಗ್ ಖಾತೆ, ಕರೆಂಟ್ ಖಾತೆ, ಜಾಯಿಂಟ್ ಖಾತೆ, FD ಅಥವಾ RD ಖಾತೆ ಮುಂತಾದವು. ಸೊ RBI ಯಾವುದೇ ರೀತಿಯ ನಿಷೇಧವನ್ನು ಈ ವಿಷಯದಲ್ಲಿ ಪಾವತಿಸಿಲ್ಲ. ಅಂದರೆ ಒಂದೇ ಹೆಸರಿನಲ್ಲಿ ಅನೇಕ ಬ್ಯಾಂಕ್ ಖಾತೆಗಳಿರುವುದು ನಿಷಿದ್ಧವಲ್ಲ ಅಥವಾ ಅದಕ್ಕೆ ದಂಡ ವಿಧಿಸಲಾಗುವುದಿಲ್ಲ. ಓಕೆನಾ, ಕ್ಲಿಯರ್ ಆಯಿತಾ? ಇನ್ನು ಅಷ್ಟಕ್ಕೂ ಈ ದಂಡದ ವಿಷಯ ಏನು? ಸೊ RBI ಇತ್ತೀಚೆಗೆ ಸಂಶಯಾಸ್ಪದ ವಹಿವಾಟುಗಳು ಅಥವಾ ಮನೆಯಲ್ಲಿ ನಡೆಯುವ ಹಣಕಾಸು ವಂಚನೆಗಳು ಕುರಿತು ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಕೆಳಗಿನ ಅಂಶಗಳು ಒಳಗೊಂಡಿವೆ. ನಾವು ಅದರ ಬಗ್ಗೆ ಮಾತಾಡೋಣ. ಸೊ ಅಸಲಿ ಉದ್ದೇಶವಿಲ್ಲದೆ ತೆರೆದಿರುವ ಬಹು ಬ್ಯಾಂಕ್ ಖಾತೆಗಳು, ಕೆಲವರು ಹಣ ತಪಾಸಣೆಗೆ ಬಾರದಂತೆ ತೋರಿಸಲು ಅಥವಾ ಹಣಕಾಸು ವಂಚನೆ ಮಾಡಲು ಹಲವಾರು ಖಾತೆಗಳನ್ನು ಬಳಸುತ್ತಿರುತ್ತಾರೆ. ಇವು ಮುಲ್ಲೇಖ ಖಾತೆ ಅಥವಾ ಬೇನಾಮಿ ಅಕೌಂಟ್ಸ್ ಆಗಿರ್ಬೋದು. ಓಕೆನಾ. ಸೊ ನಕಲಿ ದಾಖಲಾತಿಗಳೊಂದಿಗೆ ತೆರೆದಿರುವ ಖಾತೆಗಳು KYC ನೋ ಯೋರ್ ಕಸ್ಟಮರ್ ನಿಯಮಗಳನ್ನು ಉಲ್ಲಂಘಿಸಿ ಖಾತೆ ತೆರೆದರೆ ದಂಡ ವಿಧಿಸಲಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕರೆಕ್ಟಾಗಿ ನೀವು ತಿಳ್ಕೋಬೇಕು. 10,000 ದಂಡ ಅಂತ ಹೇಳಿದ ತಕ್ಷಣ ಆ ಒಂದು ವಿಡಿಯೋನ ನೋಡಿ ಸ್ಕಿಪ್ ಮಾಡಿ ಹೋಗ್ಬಿಟ್ರೆ ನಿಮಗೆ ಏನು ಗೊತ್ತಾಗಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ನೀವು ರೂಲ್ಸ್ನ ನೋಡಿದರೆ ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ ಅಂತ ಹೇಳ್ತೇನೆ. ಸೊ ಸಂಶಯಾಸ್ಪದ ವಹಿವಾಟುಗಳು ಕಂಡು ಬಂದರೆ ಅಂದರೆ ಬೃಹತ್ ಪ್ರಮಾಣದ ನಗದು ಜಮಾ ತೆಗೆಯೋದು ಅಥವಾ ಜಮಾ ಆಗೋದು ಅಥವಾ ಕಾನೂನುಬಾಹಿರ ಲೇನ್ದೇನ್ ಮಾಡ್ಕೊಳ್ಳೋದು, ಇನ್ನು ತಹಬರಾದ ವ್ಯವಹಾರಗಳು ಇತ್ಯಾದಿ ಕಂಡು ಬಂದರೆ 10,000 ಅಥವಾ ಹೆಚ್ಚು ದಂಡ ವಿಧಿಸಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಗ್ರಾಹಕರು ಎಚ್ಚರಿಕೆಯಿಂದ ಈ ಒಂದು ಕಾರ್ಯಗಳನ್ನ, ವಹಿವಾಟುಗಳನ್ನ ನಡೆಸಬೇಕಾಗಿದೆ. ಸೊ ಅವರು ಎಚ್ಚರಿಕೆಯಿಂದ ಇರಬೇಕಾದ ಅಂಶಗಳು ಯಾವುದಪ್ಪ ಅಂತ ಹೇಳಿದ್ರೆ, ಬ್ಯಾಂಕ್ ಖಾತೆಗಳನ್ನು ತೆರೆದಾಗ ಸರಿಯಾದ ದಾಖಲೆಗಳನ್ನು ನೀಡುವುದಾಗಿದೆ. ಸೊ ಎಲ್ಲ ಖಾತೆಗಳಲ್ಲಿ KYC ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿದೆ. ನಾನು ಅವತ್ತೇ ಹೇಳ್ತಾ ಇದ್ದೆ KYC ಮಾಡ್ಕೊಳ್ಳಿ ಅಂತ. ಓಕೆನಾ. ಸೊ ಒಂದಕ್ಕಿಂತ ಹೆಚ್ಚು ಖಾತೆ ಇದ್ದರೂ ಅವುಗಳನ್ನು ಕಾನೂನುಬದ್ಧವಾಗಿ ಬಳಸುವುದು ಒಳ್ಳೆಯದಾಗಿದೆ. ಇನ್ನು ಯಾವುದೇ ತೊಂದರೆ ಇಲ್ಲದಂತೆ ಪ್ರತಿಯೊಂದು ಖಾತೆಯಲ್ಲಿಯೂ ನಿಗದಿತ ಮಟ್ಟದ ಚಟುವಟಿಕೆಗಳನ್ನು ನಿರ್ವಹಿಸುವುದು ಅಗತ್ಯವಾಗಿದೆ. ಇನ್ನು ಇದ್ರ ಬಗ್ಗೆ ಇರುವ ಇದು ನಿಜನಾ ಸುಳ್ಳ ಅಂತ ಹೇಳೋಕೆ ಇದರ ಬಗ್ಗೆ ಇರುವ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಿ. ಆತಂಕವಿಲ್ಲದೆ ಬಳಸಿ ನಿಮ್ಮ ಖಾತೆಯನ್ನು ಅಂತ ಹೇಳ್ತಾನೆ. ಸೊ ಹೀಗಾಗಿ ಒಂದೇ ಹೆಸರಿನಲ್ಲಿ ಹಲವಾರು ಬ್ಯಾಂಕ್ ಖಾತೆಗಳಿದ್ದರೆ 10,000 ದಂಡ ಎಂಬುದು ಹೌದು ಎಂಬ ಗೊಂದಲಕ್ಕೆ ಒಳಗಾಗಬಾರ್ದು. ದಂಡ ವಿಧಿಸಲಾಗುವುದು ಅಂದರೆ ಅದು ಮಾತ್ರ ನಕಲಿ ವಂಚನೆ ಅಥವಾ ಸಂಶಯಾಸ್ಪದ ಲೇನ್ದೇನ್ ಕಾಣಿಸಿಕೊಂಡ್ರೆ ಮಾತ್ರ ಸಾಮಾನ್ಯ ಗ್ರಾಹಕರಿಗೆ ಯಾವುದೇ ಆತಂಕವಿಲ್ಲ. ಕೊನೆಯದಾಗಿ ಹೇಳುವುದಾದರೆ, ಬ್ಯಾಂಕ್ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಂಡು ಸತ್ಯತೆ ಹಾಗೂ ಕಾನೂನು ಬದ್ಧತೆಗೆ ಪ್ರಾಮುಖ್ಯತೆ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸೊ RBIನ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಯಾವುದೇ ತಪ್ಪು ಮಾಹಿತಿಗೊಳಗಾಗದೆ ಎಚ್ಚರಿಕೆಯಿಂದ ಇರಿ ಮತ್ತು ಇಂತಹ ಉತ್ತಮವಾದ ಒಂದು ಖಾತೆಯನ್ನು ನೀವು ಬಳಸ್ಕೊಳ್ಳಿ. ಯಾವ ರೀತಿಯಲ್ಲಿ ನಿಮಗೆ ಸತ್ಯಾಸತ್ಯತೆಯಿಂದ ಕೂಡಿದ ಒಂದು ಖಾತೆ ಆಗಿರಲಿ ಅಥವಾ ಒಂದು ವಹಿವಾಟಾಗಿರಲಿ ಸತ್ಯಾಸತ್ಯತೆಯಿಂದ, ಇದರಲ್ಲಿ ಯಾವುದೇ ನಿಮ್ಮ ಒಂದು ಸ್ಕ್ಯಾಮ್ನ ನೀವು ನಡೆಸ್ತಾ ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಭಯ ಬೇಡ. ಓಕೆನಾ. ನೀವು ಒಂದು ಬ್ಲ್ಯಾಕ್ ಮನಿನ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಥವಾ ಇಲ್ಲಿ ಒಂದು 5 ಅಕೌಂಟ್ಸ್ನ ಇಟ್ಟು ಬೇರೆ ಅಕೌಂಟ್ಗಳಲ್ಲಿ ನೀವು ವಹಿವಾಟು ನಡೆಸಿದ್ರೆ ಇದು ತೋರಿಸ್ಲಿಕ್ಕೋಸ್ಕರ ಮಾತ್ರ ಇಟ್ಟಿದ್ದೀರಾ ಹಾಗೆಲ್ಲ ಅಂತ ಹೇಳಿದ್ರೆ ನಿಮಗೆ 10,000 ದಂಡವೂ ಕೂಡ ಆಗುತ್ತೆ. ಓಕೆನಾ. ಸೊ ತುಂಬ ಥಿಂಕ್ ಮಾಡಿ ನಿಮ್ಮ ಒಂದು ಯಾವುದೇ ಕಾರ್ಯಗಳಿಗೆ, ಯಾವುದೇ ಒಂದು ಕಾರ್ಯಗಳಿಗೆ ಕೆಲಸಕ್ಕೆ ಕೈ ಹಾಕುವ ಮುನ್ನ 10 ಬಾರಿ ಯೋಚಿಸಿ ಅಂತ ಹೇಳ್ತೇನೆ. ಓಕೆನಾ. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆ ನಿಮಗೆ ನನಗೆ ಪರ್ಸನಲ್ ಮೆಸೇಜ್ ಮಾಡಿ ಕೇಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ. Until then, see you. It's me, Dr. Samhita Upadhyaya. ಧನ್ಯವಾದಗಳು. ಥ್ಯಾಂಕ್ ಯು.